ಹೆಲೋ ನಮಸ್ಕಾರ ವೀಕ್ಷಕರೇ. ಮ್ಯಾಪ್ ಆಫ್ ಮೀ ಯುವ ಜನರಿಗೆ ನೆರವಾಗುವ ಉದ್ದೇಶದಿಂದ ಪ್ರಾರಂಭಿಸಿದ ಕನ್ನಡದ ಮೊದಲ ಡಿಜಿಟಲ್ ಚಾನೆಲ್. ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ ಆಯ್ದುಕೊಂಡು ಭವಿಷ್ಯ ರೂಪಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ, ವಿದ್ಯಾಭ್ಯಾಸ ಮುಗಿಸಿರುವ ಯುವಕರಿಗೆ ಉದ್ಯೋಗವನ್ನು ಪಡೆಯಲು ಮತ್ತು ಹೊಸ ಉದ್ಯಮವನ್ನು ಪ್ರಾರಂಭಿಸುವುದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ಚಾನೆಲ್ ನಿಮಗೆ ತಿಳಿಸಿಕೊಡುತ್ತದೆ. ಇವುಗಳಿಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವ ಜನತೆಗೆ ಕಲಿಸುವುದಕ್ಕೆ ಈ ಚಾನೆಲ್ ಸಹಾಯ ಮಾಡಿಕೊಡುತ್ತದೆ. ಯುವತಿಯರ ವಿದ್ಯಾಭ್ಯಾಸ ಮತ್ತು ಅವರು ಉದ್ಯೋಗವನ್ನು ಪಡೆಯುವುದಕ್ಕೆ ಅಥವಾ ಹೊಸ ಉದ್ಯಮವನ್ನು ಶುರು ಮಾಡುವುದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸುತ್ತೇವೆ. ಹಾಗಿದ್ರೆ ಮತ್ತಿನ್ಯಾಕೆ ತಡ? ಈಗಲೇ ನಮ್ಮ www.mapofme.in ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಸಂಪೂರ್ಣ ಉಚಿತವಾಗಿದ್ದು ಪ್ರತಿದಿನ ಹೊಸ ಉದ್ಯಮ ಕೌಶಲ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ದೈನಂದಿನ ವಿಡಿಯೋಗಳನ್ನು ಪಡೆಯಲು, ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೊಸ ವೃತ್ತಿಯನ್ನು ಆರಂಭಿಸಲು ಇಂದೇ ನಮ್ಮ ಚಂದಾದಾರರಾಗಿ. ಬರೀ ಇಷ್ಟೇ ಅಲ್ಲ, ಇಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದರೆ MOMನಲ್ಲಿ ನಾವು ದಿನನಿತ್ಯ ಕೇಳುವ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟಲ್ಲಿ ಆಕರ್ಷಕ ಬಹುಮಾನಗಳನ್ನು ಪಡೆಯುವ ಅವಕಾಶ ನಿಮ್ಮದಾಗುತ್ತದೆ. ಈ ವಾರ ನೀವು ನಿಮ್ಮ ಹೊಸ ಬೈಸಿಕಲ್, ಹೆಲ್ಮೆಟ್, ಬ್ಯಾಕ್ ಪ್ಯಾಕ್ ಎಂದರೆ ನಿಮ್ಮ ಸೈಕಲ್ ಜೊತೆಗೆ ಉಪಯೋಗಿಸುವ ಎಲ್ಲ ಸಾಮಗ್ರಿಗಳನ್ನು ನಿಮ್ಮದಾಗಿಸಿಕೊಳ್ಬೋದು. ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತಿದ್ದೀರಾ? ಈಗಲೇ ಕ್ಲಿಕ್ ಮಾಡಿ ಚಂದಾದಾರರಾಗಿ ಮತ್ತು ನಮ್ಮನ್ನು ಹಿಂಬಾಲಿಸಿ. ಮ್ಯಾಪ್ ಆಫ್ ಮೀ ಪ್ರಸ್ತುತಪಡಿಸುತ್ತಿರುವ ಹೊಸ ಜೀವನವನ್ನು ರೂಪಿಸುವ 26 ಹಂತಗಳಲ್ಲಿ 9ನೇ ಹಂತವನ್ನು ನಾವಿವತ್ತು ತಲುಪಿದ್ದೇವೆ. ಇಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಬೋದು. ಮ್ಯಾಪ್ ಆಫ್ ಮೀಯ 26 ಹಂತದ ಸವಾಲಿಗೆ ಸ್ವಾಗತ. ಇಂದು ನಾವು ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡೋಣ. ಇದು ಪ್ರಸ್ತುತ ಸಮಸ್ಯೆಗಳಲ್ಲಿ ಪ್ರಮುಖವಾದದ್ದು. ಸಮಾಜದ ಪ್ರತಿಯೊಂದು ಅಂಗವು ಎದುರಿಸುತ್ತಿರುವ ಸಮಸ್ಯೆಯಾದ ಹವಾಮಾನ ಬದಲಾವಣೆಯ ಬಗ್ಗೆ ಮಾತನಾಡುವ ಸಮಯ ಬಂದಿದೆ. ಅದು ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ನದಿಗಳು, ಸಮುದ್ರಗಳು ಯಾವ್ದು ಬೇಕಿದ್ರೂ ಆಗಿರ್ಬೋದು. ಈ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂದ್ರೆ ಅದು ಮರುಬಳಕೆ. ತ್ಯಾಜ್ಯ ನಿರ್ವಹಣೆ, ವಿಂಗಡಣೆ ಮತ್ತು ಮರುಬಳಕೆಗೆ ನಾವು ಒತ್ತು ನೀಡಬೇಕು. ಇದರ ಜೊತೆಗೆ ನಾವು ನವೀಕರಿಸಬಹುದಾದ ಶಕ್ತಿ ಮತ್ತು ಸಾವಯವ ಕೃಷಿಯನ್ನ ಬಳಸಬೇಕು. ಹೆಚ್ಚಾಗಿ ನಾವು ಸಾರ್ವಜನಿಕ ಸಾರಿಗೆ, ವಾಕಿಂಗ್ ಅಥವಾ ಸೈಕ್ಲಿಂಗ್ ಅನ್ನ ಬಳಸಬೇಕು. ಇದರಿಂದ ನಾವು ಹವಾಮಾನ ಬದಲಾವಣೆಯ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಇದರೊಟ್ಟಿಗೆ ನಾವು ಈ ಪ್ರಮುಖ ವಿಷಯವನ್ನ ಹೆಚ್ಚು ವಿವರವಾಗಿ ಚರ್ಚಿಸೋಣ ಮತ್ತು ಫಲಿತಾಂಶವನ್ನ ಬುಲೆಟ್ ಜರ್ನಲ್ ನಲ್ಲಿ ಬರೆಯೋಣ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಾತಾವರಣದ ಬದಲಾವಣೆಯ ಬಗ್ಗೆ ಮಾತಾಡೋಣ. ಕಲುಷಿತವಾಗುತ್ತಿರುವ ಬೆಂಗಳೂರಿನ ವಾತಾವರಣವನ್ನು ಶುದ್ಧವಾಗಿರಿಸಿಕೊಳ್ಳಲು ನಾವು ವಹಿಸಬೇಕಾದ ಜವಾಬ್ದಾರಿಯ ಕುರಿತು ಮಾತಾಡೋಣ. ನಮ್ಮ ಕೋ-ಹೋಸ್ಟ್ ಶ್ರೇಯಸ್ ಅವರು ನಮಗೋಸ್ಕರ ಒಂದಷ್ಟು ಜನರನ್ನ ಮಾತಾಡಿಸಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಇವತ್ತಿನ ಸ್ಟೋರಿಗಳ ಮೂಲಕ ನಾವು ಯಾವ ಸಂಗತಿಗಳನ್ನು ತಿಳ್ಕೊಳ್ತೀವಿ ಅಂತ. ಹಾಯ್ ಶ್ರೇಯಸ್. ಹಾಯ್ ಸೌಮ್ಯ. ಇವತ್ತು ನನಗೆ ಒಂದು ಕಡೆಯಿಂದ ಬೇಜಾರು, ಒಂದು ಕಡೆಯಿಂದ ಖುಷಿ, ಎರಡೂ ಆಗ್ತಿದೆ. ಬೇಜಾರು ಯಾಕೆ ಅಂತಂದರೆ, ಹೇಗಿದ್ದ ಬೆಂಗಳೂರು ಹೇಗಾಯಿತು ಅಂತ. ನಮ್ಮ ತಾತ, ನಮ್ಮ ತಂದೆ ಕಾಲದಲ್ಲಿ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ರು. ಈಗ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ. ಇಲ್ಲಿನ ಪೊಲ್ಯೂಷನ್ ಬಗ್ಗೆ ಅಂತೂ ಕೇಳೋದೇ ಬೇಡ. ಕೊರೋನಾ ಬಂದು ಒಂದು 3-4 ತಿಂಗಳು ಶುದ್ಧವಾಗಿದ್ದ ಈ ಪರಿಸರ ಮತ್ತೆ ಹಾಗೆ ಹದಗೆಡ್ತಿದೆ. ಇನ್ನು ಖುಷಿಯ ವಿಚಾರ ಏನು ಗೊತ್ತಾ? ಈ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ, ಇಲ್ಲಿ ಆಗ್ತಾ ಇರೋ ಮಾಲಿನ್ಯದ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಚಿಂತನೆ ಮಾಡ್ತಿರೋ ಜನರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಅನ್ನೋ ಒಂದು ಖುಷಿ. ಗ್ರೇಟ್. ಮ್ಯಾಪ್ ಆಫ್ ಮೀ ಒಂದು ಭಾಗವಾಗಿ ಈ ಒಳ್ಳೆ ಕೆಲಸ ಮಾಡ್ತಿರೋ ಬಗ್ಗೆ ನನಗೂ ಖುಷಿನೇ. ಹೌದು ಸೌಮ್ಯ, ಗಾರ್ಡನ್ ಸಿಟಿ ಆಗಿದ್ದ ನಮ್ಮ ಬೆಂಗಳೂರು ಇಷ್ಟೊಂದು ಕಲುಷಿತ ಆಗೋದಕ್ಕೆ ಕಾರಣ ಏನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ. ಈ ಮಾಲಿನ್ಯನ ತಡೆಗಟ್ಟೋದಕ್ಕೆ ನಾವೇನು ಮಾಡ್ಬೋದು, ಇಲ್ಲಿಯ ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ವೈವಿಧ್ಯಮಯ ಸಾರಿಗೆ ವ್ಯವಸ್ಥೆಗಳು ಯಾವ ರೀತಿ ಸಹಾಯ ಮಾಡ್ತವೆ ಅಂತ ತಿಳ್ಕೊಳ್ಳೋಣ. ಹಾಗೆ ಈ ಉದ್ದೇಶನ ಈಡೇರಿಸೋದಕ್ಕೆ ಸಾರ್ವಜನಿಕ ಸಾರಿಗೆ, ಸೈಕ್ಲಿಂಗ್ ಹಾಗೂ ಈ ರಿಕ್ಷಾಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಬೆಂಗಳೂರನ್ನು ಕಲುಷಿತ ಮುಕ್ತ ನಗರವನ್ನಾಗಿ ಮಾಡೋದಕ್ಕೆ ನಮ್ಮ ಸುಸ್ಥಿರ ಜೀವನ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತಲೂ ತಿಳ್ಕೊಳ್ಳೋಣ. ತುಂಬ ಉತ್ತಮವಾದ ವಿಷಯ. ಮೊದಲಿಗೆ ಇವತ್ತು ಯಾವ ಸ್ಟೋರಿ ಬಗ್ಗೆ ಹೇಳ್ತೀರಾ ಅಂತ ನೋಡೋ ಕುತೂಹಲ ನನಗೆ. ಇದನ್ನು ನಾನು ಹೇಳೋದಕ್ಕಿಂತ ನೀವು ನೋಡ್ಕೊಂಬಂದ್ರೇ ಚಂದ. ಏನಂತೀರಾ? ಲೆಟ್ಸ್ ಪ್ಲೇ ದ ವಿಡಿಯೋ. ನಾವು ಮನೆ ಕಟ್ಟೋಕ್ಕೆ ಡಿಸೈಡ್ ಮಾಡಿದಾಗಿಂದನೂ ನನಗೆ ಮನೆ ಸ್ವಲ್ಪ ನೇಚರ್ ಫ್ರೆಂಡ್ಲಿ ಇರಬೇಕು, ಒಳ್ಳೆ ಫ್ರೆಂಡ್ಲಿ ಇರಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಈಗ ನಮ್ಮ ತಾತ ಅಥವಾ ಮುತ್ತಾತನ ಕಾಲದಲ್ಲಿ, ಇಲ್ಲ ತಂದೆ ಕಾಲದಲ್ಲೆಲ್ಲ ಮನೆಗಳು ನೋಡಿದ್ರೆ ಪ್ರತಿ ಮನೆಗಳಲ್ಲೂ ಹಳ್ಳಿಗಳಲ್ಲಿ ಗುಬ್ಬಚ್ಚಿಗೂಡು ಇಲ್ಲ ಒಂದು ಮೈನಾಗೂಡು ಏನೋ ಮನೆಗೆ ಕಂಡುಬರ್ತಿತ್ತು. ಈ ನಮ್ಮ ಕಾಂಕ್ರಿಟೈಸ್ ಆದಾಗಿಂದ ಏನಾಗಿದೆ, ಅರ್ಬನೈಸೇಷನ್ ಆದಾಗಿಂದ ಅದರಿಂದ ಏನಾಗಿದೆ, ನಮಗೆ ಯಾವುದೇ ಥರ ಪ್ರಾಣಿ ಪಕ್ಷಿಗಳಲ್ಲೂ ನಮ್ಮ ಜೊತೆಯಲ್ಲಿ ಒಟ್ಟು ಇದಾಗಿ ಒಂದೇ ಜಾಗದಲ್ಲಿ ವಾಸಂತ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನಾನು ವಾಪಸ್ ತರಬೇಕು. ಸುಮಾರು ಒಂದು 10-15 ಥರದ ಪಕ್ಷಿಗಳು
ಆಮೇಲೆ ಸುಮಾರು ಒಂದು 8 ಸ್ಪೀಷೀಸ್ ಸ್ಪೈಡರ್ಸ್ ನೋಡಿದ್ದೀನಿ, 2-3 ಥರದ ಕಪ್ಪೆಗಳು, 4-5 ಥರದ ವಾಸ್ಪ್ಗಳು ನೋಡಿದ್ದೀವಿ. ಆಮೇಲೆ ಹಾಕಿರೋ ಪ್ಲ್ಯಾಂಟ್ಸ್ ಕೂಡ ಎಲ್ಲ ಬಟರ್ಫ್ಲೈ ಹೋಸ್ ಪ್ಲ್ಯಾಂಟ್ಸ್ ಅಂತ ಚೂಸ್ ಮಾಡ್ಕೊಂಡು ಹಾಕಿರೋದು. ಹಾಗಾಗಿ ಸುಮಾರು ಕ್ಯಾಟರ್ಪಿಲ್ಲರ್ಸು, ಬಟರ್ಫ್ಲೈಸು ಬ್ರೀಡ್ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ಮಾಡಬೇಕು, ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಅಲ್ಲಿ ಒಣ ತ್ಯಾಜ್ಯದಲ್ಲಿ ಹಸಿ ತ್ಯಾಜ್ಯ ನಾವು ವಿಂಗಡಿಸಿ, ಹಸಿ ತ್ಯಾಜ್ಯನ ನಾವು ಬಯೋಗ್ಯಾಸ್ ಯೂಸ್ ಮಾಡ್ತಿದ್ವಿ. ಸೋಲಾರ್ ಫೋಟೋವೋಲ್ಟೈಕ್ ಸೆಲ್ಸ್ ಯೂಸ್ ಮಾಡಿ ಸುಮಾರು 3 ಕಿಲೋವ್ಯಾಟ್ ಜನರೇಷನ್ ಯೂಸ್ ಮಾಡಿದ್ದೀನಿ. 95-98 ಭಾಗ ನನ್ನ ಸ್ವಂತ ಈಗ ಸೋಲಾರ್ ಪವರ್ ನಾನು ಜನರೇಟ್ ಮಾಡ್ಕೊತೀನಿ. ಮಳೆ ನೀರು ಕೊಯ್ಲಿ ಮಾಡ್ತೀನಿ. ಆಮೇಲೆ ಗ್ರೇ ವಾಟರ್ ಟ್ರೀಟ್ಮೆಂಟ್ ಅಂತ, ಬಚ್ಚಲು ನೀರು ಇಲ್ಲ ಸಿಂಕಿಂದ ಹೋಗೋ ನೀರು, ಈ ನೀರನ್ನೆಲ್ಲ ನಾನು ರೀಸೈಕಲ್ ಮಾಡ್ತೀನಿ. ರೀಸೈಕಲ್ ಮಾಡಿದ ನೀರನ್ನ ನನ್ನ ಗಾರ್ಡನ್ಗಾಗಲಿ ಫ್ಲಶ್ ಟ್ಯಾಂಕಿಗಾಗಲಿ ಉಪಯೋಗಿಸ್ಕೋಬೋದು. ಸೊ ಅದನ್ನು ಯೂಸ್ ಮಾಡೋದ್ರಿಂದ ನಾನು ಓವರಾಲ್ ಏನು ನೀರನ್ನು ಬಳಸ್ತೀವಿ ಅದು ತುಂಬ ಕಡಿಮೆ ಆಗಿದೆ. ಏನಂದರೆ ಕನ್ಸರ್ವೇಷನಿಸ್ಟು ಅಂತಂದರೆ ಬರೀ ಒಬ್ಬರು ಓದಿರಬೇಕು, ವೃತ್ತಿನೇ ಇರಬೇಕು ಅಂತಿಲ್ಲ. ಪ್ರತಿಯೊಬ್ಬರು ಕನ್ಸರ್ವೇಷನ್ ಆಗ್ಬೋದು. ನಾವೆಲ್ಲರೂ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ನಾವು ಆದಷ್ಟು ನಮ್ಮ ಪರಿಸರಕ್ಕೆ ಇಂಪ್ಯಾಕ್ಟ್ ಆಗದೆ ಥರ ನಾವು ಜೀವನ ನಡೆಸಿದ್ರೆ ಆಬ್ವಿಯಸ್ಲಿ ದಟ್ಸ್ ದ ಬೆಸ್ಟ್ ಥಿಂಗ್ ಟು ಹ್ಯಾಪನ್. ಇವರು ವೃತ್ತಿಯಲ್ಲಿ ವಕೀಲರು, ಪ್ರವೃತ್ತಿಲಿ ಜೀವ ಸಂರಕ್ಷಕರು. ಇವರ ಹೆಸರು ರಾಜೇಶ್ ಪುಟ್ಟಸ್ವಾಮಯ್ಯ. ಇವರ ವಿಚಾರಗಳು ಎಷ್ಟು ಅದ್ಭುತವಾಗಿರ್ತವೆ ಅಂತಂದರೆ ನಮ್ಮ ಇಷ್ಟೂ ದಿನಗಳ ಯೋಚನೆಗೆ ಸೂಜಿ ಮನೆ ತೆಗೆದಾಗಿರ್ತವೆ. ಎಷ್ಟೋ ಸಲ ನಾವು ಚಿಕ್ಕ ಪುಟ್ಟ ವಿಷಯನ ಗಮನಿಸೇ ಇರಲ್ಲ, ಆದರೆ ಇವ್ರು ಹೇಳೋದು ಕೇಳಿದ್ರೆ ನಾವು ಸೂಕ್ಷ್ಮಮತಿಗಳಾಗೋದು ಖಂಡಿತ ನಿಜ. ಹೌದು, ನಾನು ಕೂಡ ಅವರ ಮಾತುಗಳನ್ನು ಕೇಳಿದ್ದೀನಿ. ಮನೆ ಕಟ್ಟೋದ್ರಿಂದ ಪ್ರಕೃತಿ ನಾಶ ಮಾಡ್ದಂಗಾಗತ್ತೆ. ಯಾಕಂದರೆ ನಾವು ಮನೆ ಕಟ್ಟೋದಕ್ಕೆ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವನ್ನು ನಾಶ ಮಾಡಿರ್ತೀವಿ ಅಂತಾರೆ. ನಾನು ಈ ಮಾತನ್ನ ಕೇಳಿನೇ ಹೇಳಿದ್ದು. ಆಮೇಲೆ ಇನ್ನೂ ವಿಚಾರಗಳಿದೆ ಇವ್ರ ಬಗ್ಗೆ. ಪ್ರಾರಂಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಗಾರ್ಡನ್ ಮಾಡಬೇಕು ಅಂತ ಇವ್ರು ಕನಸು ಕಾಣ್ತಾರೆ. ಈ ಬಗ್ಗೆ ಅವರ ಯೋಜನೆ ಮತ್ತು ಯೋಚನೆ ಸ್ಪಷ್ಟವಾಗಿತ್ತು. ನಂತರ ಬೆಂಗಳೂರಿನ ಕೆಲ ಅಸ್ತವ್ಯಸ್ತ ಸ್ಥಳಗಳಲ್ಲಿ ಇವರು ವಾಸ ಮಾಡಿದ ಮೇಲೆ ಇವ್ರ ಕನಸು ಈಡೇರಲ್ಲ ಅಂತ ಇವ್ರಿಗೆ ಅನಿಸ್ಬಿಡ್ತು. ನಂತರ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಜಾಗನ ಖರೀದಿ ಮಾಡಿ ತಮ್ಮ ಕನಸಿನ ಮನೆ ನಿಕುಂಜವನ್ನು ಕಟ್ತಾರೆ. ಕಳೆದ 20 ವರ್ಷಗಳಿಂದ ಎಲ್ಲ ರೀತಿಯ ಜೀವನವನ್ನು ಇವರು ಗೌರವಿಸುತ್ತಾ ಹಾಗೆ ಜವಾಬ್ದಾರಿಯುತವಾಗಿ ಭೂಮಿಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಇದರಲ್ಲಿ ಅವ್ರು ಹೇಳಿದ ಇನ್ನೊಂದು ಮಾತುಗಳು ಇಷ್ಟ ಆಯಿತು. ನಾವೇನಾದರೂ ಜಾಗ ತೊಗೋಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಮೊದಲು ಅಲ್ಲಿಯ ಸ್ವಾಟ್ ಅಂತಂದರೆ ಸ್ಟ್ರೆಂತ್, ಅಲ್ಲಿನ ವೀಕ್ನೆಸ್, ಅಪರ್ಚುನಿಟೀಸ್ ಮತ್ತು ಥ್ರೆಟ್ಗಳನ್ನು ಮೊದಲೇ ವಿಶ್ಲೇಷಣೆ ಮಾಡಬೇಕು ಅಂತ. ಇದರಿಂದಾಗಿ ನಮಗೆ ಬರೋ ಎಲ್ಲ ಸಮಸ್ಯೆಗಳು ನಮ್ಮಿಂದ ದೂರ ಆಗ್ತವೆ. ಹೌದು, ಅವರ ಮನೆ ನಿಕುಂಜಾಗೆ ಭೇಟಿ ಕೊಟ್ಟಾಗ ಗೊತ್ತಾಗಿತ್ತಲ್ಲ, ವಿದ್ಯುತ್ಗಾಗಿ ಸೋಲಾರ್ ಹಾಕ್ಸಿದ್ದಾರೆ, ನೀರಿಗಾಗಿ ಮಳೆ ನೀರು ಕೊಯ್ಲು, ಅಡುಗೆ ತ್ಯಾಜ್ಯದಿಂದ ಜೈವಿಕ ಅನಿಲ ಉತ್ಪಾದನೆ, ನೀರನ್ನು ಮರುಬಳಕೆ ಮಾಡಲು ರೀಡ್ ಆಧಾರಿತ ಗ್ರೇ ವಾಟರ್ ಸಂಸ್ಕರಣಾ ಘಟಕ. ಹೀಗೆ ಅವರ ಕಲ್ಪನೆಯ ಸುಸ್ಥಿರತೆಯನ್ನು ರೂಪಿಸುವುದಕ್ಕೆ, ಪರಿಸರಕ್ಕೆ ಆಗುವ ಹಾನಿಯನ್ನು ತಪ್ಪಿಸೋದಕ್ಕೆ ಎಷ್ಟೊಳ್ಳೆ ಕಾನ್ಸೆಪ್ಟ್ ಅಲ್ವಾ? ಮನೆ ಕಟ್ಟೋಕ್ಕೂ ಮುಂಚೆ ಏನೆಲ್ಲ ಯೋಚನೆ ಮಾಡಬೇಕು ಅನ್ನೋ ಇವರ ಸ್ಟೋರಿ ನಮ್ಮ ಮ್ಯಾಪ್ ಆಫ್ ಮೀಯ ವೀಕ್ಷಕರಿಗೆ ತುಂಬಾ ಸಹಾಯ ಮಾಡ್ತವೆ. ವ್ಯಾಪಕ ಸಂಶೋಧನೆ ನಡೆಸಿ ಇತರೆ ಪಕ್ಷಿಗಳು ಮತ್ತು ಪ್ರಾಣಿಗಳು ಸಹಬಾಳ್ವೆ ರೀತಿಯಲ್ಲಿ ಜೀವನ ನಡೆಸೋಕೆ ಇವರು ಮನೆನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇವುಗಳ ಆಹಾರ ಮತ್ತು ಆಕರ್ಷಣೆಗೆ ಬೇಕಾದ ಎಲ್ಲ ಹೂವು ಮತ್ತು ಹಣ್ಣುಗಳ ಗಿಡಗಳನ್ನು ಇವರ ಮನೆ ಸುತ್ತಮುತ್ತ ನೆಟ್ಟು ಬೆಳೆಸಿದ್ದಾರೆ. ನನಗಂತೂ ಒಂದಷ್ಟು ದಿನ ಅವ್ರ ಮನೆಗೆ ಹೋಗಿ ಇದ್ದು ಬರಬೇಕು ಅಂತ ಅನಿಸುತ್ತಪ್ಪ. ಸ್ಟುಡಿಯೋದಲ್ಲಿ ಕೂತು ಅವ್ರ ವಿಡಿಯೋ ನೋಡ್ತಿದ್ದಾಗ ಮಕ್ಕಳಿಗೂ ಇಂಥ ಜೀವನದ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು, ಯಾವ ಜೀವಿಗೂ ಇದು ನನ್ನ ಜಾಗ, ನೀನಿಲ್ಲಿ ಜೀವನ ಮಾಡಬಾರ್ದು ಎಂಬ ಮಾತು ಯಾರ ಬಾಯಿಂದಲೂ ಬರಬಾರ್ದು ಅಂತ ಅವ್ರು ಹೇಳಿರೋದು ನನ್ನನ್ನು ತುಂಬ ಸೆಳೀತು. ಮ್ಯಾಪ್ ಆಫ್ ಮೀಯ ವೀಕ್ಷಕರಿಗೆ ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ. ಮುಂದಿನ ಸ್ಟೋರಿಗೆ ಹೋಗೋ ಮುನ್ನ ಒಂದು ಮಾತು, ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಮಾಡಿ ಮತ್ತು ನಮ್ಮ ವೆಬ್ಸೈಟ್ಗೂ ಲಾಗಿನ್ ಆಗಿ. ಅಲ್ಲಿ ನಾವು ಪ್ರತಿದಿನ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ. ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಟ್ಟರೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ದಾಗುತ್ತೆ. ಈಗಲೇ ಈ ವಿಷಯನ ಮಾಡಿ. ಮುಂದೆ ನಮ್ಮ ಕೋ-ಹೋಸ್ಟ್ ನಮಗೆ ಯಾರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಅಂತ ನೋಡೋಣ. ಸೌಮ್ಯ, ಇವಾಗ ನಾನು ಹೇಳೋಕೆ ಹೊರಟಿರೋದು ಕಾವ್ಯ ಮಾದಪ್ಪ ಅನ್ನೋರ ಕತೆ. ಕಾವ್ಯ ಮಾದಪ್ಪ ಅನ್ನೋರು ಕೂರ್ಗ್ನಲ್ಲಿ ಒಂದು ರೆಸಾರ್ಟ್ನ ನಡೆಸ್ತಿರೋ ಉದ್ಯಮಿ. ಅವರು ಉದ್ಯಮನ ಪ್ರಾರಂಭ ಮಾಡುವಾಗ ಅಲ್ಲಿದ್ದಿದ್ದು ಕೇವಲ 2 ಮರ ಅಂತೆ. ಇವಾಗ 500ಕ್ಕೂ ಹೆಚ್ಚು ಮರಗಳು ಅಲ್ಲಿ ಕಂಗೊಳಿಸ್ತಾ ಇದೆಯಂತೆ. ಇದರ ಬೆನ್ನಲ್ಲೇ ಅವರೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್, ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೆ. ಅವರ ಒಂದು ರೆಸಾರ್ಟ್ನ ಪ್ರಚಾರಕ್ಕೋಸ್ಕರ ಬ್ರೋಷರ್ಸ್ಗಳು, ಮೆನುಗಳು, ಬಿಲ್ಗಳು, ಪಾಂಪ್ಲೆಟ್ಗಳು ಹಾಗೆ ಥ್ಯಾಂಕ್ ಯು ಕಾರ್ಡ್ಗಳನ್ನು ಮಾಡಬೇಕಾಯ್ತು. ಅವುಗಳಿಗೆ ಬೇಕಾದ ಕಾಗದವನ್ನು ರೆಡಿ ಮಾಡೋದಕ್ಕೆ ಎಷ್ಟು ಮರಗಳನ್ನು ಯೂಸ್ ಮಾಡಿರ್ಬೋದು ಅಂತ
ಅವರಿಗೆ ಕಾಡೋದಕ್ಕೆ ಶುರು ಆಯ್ತಂತೆ. ಅದನ್ನು ಒಪ್ಪಿಕೊಳ್ಳಲಾಗದವರು ತನ್ನಿಂದಾಗಿ ಪರಿಸರಕ್ಕೆ ನಷ್ಟ ಆಗಬಾರ್ದು, ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ಬೇಕು ಅಂತ ತಮ್ಮ ರೆಸಾರ್ಟ್ನ ಪರಿಸರ ಸ್ನೇಹಿಯಾಗಿ ಪರಿವರ್ತನೆ ಮಾಡ್ತಾರೆ. ಜೊತೆಗೆ ಸಮಾಜಕ್ಕೆ ತನ್ನಿಂದಾಗಿ ಏನಾದರೂ ಸಂದೇಶ ಕೊಡೋಣ ಅಂತ ಬಯಸ್ತಾರೆ. ಆಗ ಹುಟ್ಟಿದ್ದೆ ಈ ಬ್ಲೂ ಕ್ಯಾಟ್ ಪೇಪರ್ಸ್. ಟ್ರೀಲೆಸ್ ಪೇಪರ್ಗಳನ್ನು ತಯಾರು ಮಾಡೋದು ಅವ್ರ ಉದ್ದೇಶ ಆಗಿತ್ತು. ಅಂದರೆ ನಮ್ಮ ಸುತ್ತಮುತ್ತ ಸಿಗುವಂಥ ತ್ಯಾಜ್ಯ ಆಗಿರ್ಬೋದು ಅಥವಾ ಹಳೆ ಪೇಪರ್ಗಳನ್ನೇ ಮರುಬಳಕೆ ಮಾಡಿ ಹೊಸ ಪೇಪರನ್ನು ಸೃಷ್ಟಿ ಮಾಡೋದು ಅವ್ರ ಉದ್ದೇಶ ಆಗಿತ್ತು. ಇದನ್ನು ಮಾಡೋದಕ್ಕೆ ಅವ್ರು ಯಾರಿಂದನೂ ಹಣ ಸಹಾಯ ಪಡೆಯೋದಿಲ್ಲ. ತಮ್ಮ ಉಳಿತಾಯದ ಹಣದಲ್ಲಿಯೇ ಈ ಯೋಜನೆನ ಅನುಷ್ಠಾನಕ್ಕೆ ತರೋದಕ್ಕೆ ಸತತ 1 ವರ್ಷಕ್ಕಿಂತ ಜಾಸ್ತಿನೇ ಅವ್ರಿಗೆ ಸಮಯ ಬೇಕಾಯಿತು. ಅವರ ಬದ್ಧತೆ ನಂಗೆ ತುಂಬ ಇಷ್ಟ ಆಯಿತು. ತನ್ನ ಈ ಒಂದು ಒಳ್ಳೆಯ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಾಳ್ಮೆಯಿಂದ 1 ವರ್ಷ ಕಾಯ್ತಾರೆ. ತಮ್ಮ ಮನಸ್ಸು ಉದ್ದೇಶವನ್ನು ಬದಲಾಯಿಸದೆ ಬ್ಲೂ ಕ್ಯಾಟ್ ಪೇಪರ್ಸ್ ಉದ್ಯಮವನ್ನು ಕಟ್ಟಿದ್ರಲ್ಲ, ವಾವ್ ಅನ್ನಲೇಬೇಕು. ಮರಗಳ ಕಡಿತ ಇಲ್ದೇ ಪೇಪರ್ ರೆಡಿ ಮಾಡೋದ್ರ ಬಗ್ಗೆ ಜನಗಳ ಹತ್ರ ಇವ್ರು ಹೇಳಿದಾಗ ಜನರು ಅವ್ರನ್ನ ಅನುಮಾನ ದೃಷ್ಟಿಯಿಂದ ನೋಡೋದಂತೆ. ಮರಗಳನ್ನು ಬಳಸಿ ಕಾಗದನ ಹೇಗೆ ತಯಾರು ಮಾಡ್ತಾರೆ ಅಂತ ನೋಡಿರೋದ ಜನರಿಗೆ ಮಿಲ್ಗಳಲ್ಲಿ ಮರಗಳನ್ನು ಬಳಸಿ ಕಾಗದನ ತಯಾರು ಮಾಡೋ ರೀತಿನ ನೋಡಿದ್ರೆ ಬೆಚ್ಚಿ ಬೀಳ್ತಾರೆ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಹೌದು, ಮರಗಳು ಪೇಪರ್ ತಯಾರಿಕೆಗೆ ಹೇಳಿ ಮಾಡಿಸಿದ್ದಲ್ಲ ಅಲ್ವಾ? ಖಂಡಿತ ಇಲ್ಲ. ಕಾವ್ಯ ಅವ್ರು ಹೇಳೋ ಪ್ರಕಾರ ಮರದಿಂದ ತಯಾರಾಗೋ ಕಾಗದಕ್ಕೆ ಬೇಕಾಗಿರೋ ಸೆಲ್ಯುಲೋಸ್ ಪ್ರಮಾಣ ಕೇವಲ 30ರಿಂದ 40% ಮಾತ್ರ ಅಂತೆ. ಹಾಗೆ ಕಬ್ಬು, ಹುಲ್ಲು, ಜೋಳದ ಹೊಟ್ಟು ಮತ್ತು ಕಬ್ಬಿನಿಂದ ಬರೋ ತ್ಯಾಜ್ಯ 80ರಿಂದ 90% ಸೆಲ್ಯುಲೋಸ್ನ ಹೊಂದಿರುತ್ತೆ ಅಂತ ಇವ್ರು ಹೇಳ್ತಾರೆ. ಹಾಗೆ ಇದರಿಂದ ಹೆಚ್ಚೆಚ್ಚು ಕಾಗದನ ತಯಾರು ಮಾಡ್ಬೋದು ಅಂತಲೂ ಹೇಳ್ತಾರೆ. ವಾವ್, ನಮ್ಮ ಸುತ್ತಮುತ್ತ ಇರೋ ಜನರು ತಮ್ಮಷ್ಟಕ್ಕೆ ತಾವೇ ವಿಚಾರ ಮಾಡಿ ಒಂದೊಳ್ಳೆ ನಿರ್ಧಾರವನ್ನು ತಗೋತಾರೆ ಅನ್ನೋ ವಿಷಯನೇ ತುಂಬ ಖುಷಿ ಕೊಡೋ ವಿಷಯ. ಮ್ಯಾಪ್ ಆಫ್ ಮಿಯ ವೀಕ್ಷಕರೆಲ್ಲರಿಗೂ ಈ ಸಕ್ಸಸ್ ಸ್ಟೋರಿಗಳು ಸ್ಫೂರ್ತಿ ಆಗ್ಬೋದು ಅಂತ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆ. ಕಾವ್ಯ ಅವ್ರಿಗೇನೋ ಮರಗಳನ್ನು ಬಳಸದೆ ಕಾಗದವನ್ನು ತಯಾರಿಸ್ಬೇಕು ಅಂತ ಅನಿಸ್ತು. ಆದರೆ ಅದಕ್ಕೆ ಬೇಕಾದ ಮಷಿನರಿಗಳಿಗೆ ಅವ್ರು ಏನು ಮಾಡಿದ್ರು? ಅದನ್ನ ಎಲ್ಲಿಂದ ತಂದರು? ಏನು ಕತೆ? ಈ ಥರ ತಯಾರು ಮಾಡೋ ಕಾರ್ಖಾನೆ ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಮರಮುಕ್ತ ಕಾಗದಕ್ಕೆ ನಮ್ಮಲ್ಲಿ ದರ ಜಾಸ್ತಿ ಅಂತ ಇವ್ರು ಹೇಳ್ತಾರೆ. ಈ ಥರದ ಉದ್ದೇಶನ ಇಟ್ಕೊಂಡು ಯಾರಾದರೂ ಉದಯೋನ್ಮುಖ ಉದ್ಯಮಿಗಳು ಮುಂದೆ ಬರ್ತಾರೆ ಅಂತಂದರೆ ತಮ್ಮಲ್ಲಿರೋ ಜ್ಞಾನವನ್ನು ಹೇಳಿಕೊಡಲು ಸಿದ್ಧ ಅಂತ ಕಾವ್ಯ ಅವರು ಹೇಳ್ತಾರೆ. ಹಾಗೆ ಇಂಥ ಪ್ರಯತ್ನಗಳು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದೇ ಕಾವ್ಯ ಅವರ ಉದ್ದೇಶ. ವೆರಿ ಗುಡ್. ಮ್ಯಾಪ್ ಆಫ್ ಮಿಯ ವೀಕ್ಷಕರಲ್ಲಿ ಯಾರಿಗಾದರೂ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ಟ್ರೈ ಮಾಡ್ಬೋದಲ್ವಾ? ಖಂಡಿತ ಸೌಮ್ಯ. ಕಾವ್ಯ ಅವ್ರು ಹೇಳ್ತಾರೆ, ಈ ಗ್ರಹ ನನ್ನದಲ್ಲ, ನಮ್ಮದು. ಅದನ್ನು ಉಳಿಸೋದಕ್ಕೆ ನಾವು ಹೇಗಾದರೂ ಪ್ರಯತ್ನ ಮಾಡಲೇಬೇಕು ಅಂತ. ಸೌಮ್ಯ, ಹಾಗೆ ಇವರು ಕಾಗದನ ಹೇಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. When you just have to cut a tree so that you have to print on that or you just want to write on that seems a very, very cruel thing to do to the trees. What we are doing at Blue Cat Paper is we're trying to tell people you don't need to cut any trees for paper. Material for making paper at Blue Cat Paper is all the waste. It is absolutely a tree-free place. The production waste is not there at our place. When you are actually making sheets of paper, you need only 2 materials, that is pulp and another thing is water. Each sheet of paper has a cloth, and once you put the cloth in, you do something called a couching of the paper. In this process, you have to put the mold tightly and you have to press the paper down. Once you lift the sheet is when you get a sheet of paper. Take the paper and we put it in a press from where we squeeze, it has to become dry. Once we finish the pressing, we take each of the sheet of paper and it has to be put up and it has to dry. It takes close to 2 days for the paper to dry. So one of the main things at Blue Cat Paper is all the water goes back into production. In spite of the fact that sheet of paper is made extremely painstakingly, each still have to push for it. But you can still create something like this. For example, if you see this paper, is the cleanest paper in the world. It means so much to me that we are making it absolutely tree-free, and we are, extremely happy to be doing, something like this. ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಇವತ್ತಿಂದ ನಾನು ಕಾವ್ಯ ಅವರ ಫಾಲೋವರ್ ಅಂತ ಹೇಳ್ತಾ ಮುಂದಿನ ಸ್ಟೋರಿಗೆ ಹೋಗೋಣವಾ? ಪರಿಸರಕ್ಕೆ ಹಾನಿ ಮಾಡದೆ ಸಮಾಜಕ್ಕೆ ಕೊಡುಗೆ ಕೊಡುವವರು ಒಂದು ಕಡೆ ಆದರೆ
ದಿನನಿತ್ಯ ಉತ್ಪಾದನೆಯಾಗುವ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಅದಕ್ಕೆ ಬೇರೆಯದೇ ರೂಪ ಕೊಟ್ಟು ಅದನ್ನು ಮರುಬಳಕೆ ಮಾಡುವವರು ಇನ್ನೊಂದು ಕಡೆ. ನಮ್ಮ ಕೋ ಹೋಸ್ಟ್ ಇಂಥದ್ದೇ ಒಂದು ಸಕ್ಸಸ್ ಸ್ಟೋರಿಯನ್ನು ನಮ್ಮ ಮ್ಯಾಪ್ ಆಫ್ ಮೈ ವೀಕ್ಷಕರಿಗಾಗಿ ತಗೊಂಡು ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಖಂಡಿತ ಸೌಮ್ಯ, ನಿಮ್ಮ ಕುತೂಹಲ ಜಾಸ್ತಿ ಹೊತ್ತಿರಕ್ಕೆ ನಾನು ಬಿಡಲ್ಲ. ಈಗ ನಾವು ಝೀರೋ ವೇಸ್ಟ್ ಸೊಲ್ಯೂಷನ್ಸ್ನ ಮಾಡ್ತಿರೋ ಸ್ಮಿತಾ ಕುಲಕರ್ಣಿ ಅವ್ರನ್ನ ಮಾತಾಡ್ಸೋಣ. ಸೌಮ್ಯ, ನಿಮ್ಗೊಂದು ಜಾನಪದ ಕತೆ ಗೊತ್ತಾ? ಹಸಿದು ಪ್ರವಾಸಿಗರು ಒಂದು ಪಟ್ಟಣಕ್ಕೆ ಬರ್ತಾರೆ, ಅಲ್ಲಿಯ ಜನರನ್ನ ಮನವೊಲಿಸಿ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಪದಾರ್ಥನ ತಗೋತಾರೆ, ಹಾಗೆ ಆ ಹೊತ್ತಿನ ತುತ್ತನ್ನು ಭರ್ತಿ ಮಾಡ್ಕೋತಾರೆ. ಇದೇ ಕತೆ ಆಧಾರದಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಕಡಿಮೆ ಮತ್ತು ಮರುಬಳಕೆ ಮಾಡಬಹುದಂಥ ವಸ್ತುಗಳನ್ನು ಸ್ಟೋನ್ ಸೂಪ್ ತಂಡದವರು ತಯಾರಿ ಮಾಡ್ತಾರೆ. ಈ ಸ್ಟೋನ್ ಸೂಪ್ ಸಂಸ್ಥೆ ಪರಿಸರ ಸ್ನೇಹಿ ವಸ್ತುಗಳಿಂದ ಮುಟ್ಟಿನ ಕಪ್ಗಳು, ಬಟ್ಟೆ ಪ್ಯಾಡ್ಗಳು, ಬಟ್ಟೆ ಡೈಪರ್ಗಳು, ಕೈಯಿಂದ ಮಾಡಿದ ಗಿಡಮೂಲಿಕೆ ಸಾಬೂನುಗಳು, ಕೂದಲಿನ ಎಣ್ಣೆಗಳು, ಬಟ್ಟೆ ಚೀಲಗಳು ಮತ್ತು ಮಿಶ್ರ ಗೊಬ್ಬರವನ್ನು ತಯಾರಿ ಮಾಡ್ತವೆ. ವಾವ್! ಇವತ್ತಿನ ಅಗತ್ಯಗಳಲ್ಲಿ ಈ ಥರ ಯೋಚನೆ ಮಾಡಿ ಕಾರ್ಯಪ್ರವೃತ್ತರಾಗೋರು ಬೇಕು. ಅಷ್ಟಕ್ಕೂ ಇವತ್ತಿನ ಪರಿಸ್ಥಿತಿಯಲ್ಲಿ ನಿರ್ವಹಣೆ ಮಾಡುವವರ ಬಳಿ ತ್ಯಾಜ್ಯ ತಲುಪುವಾಗ ತುಂಬ ಪ್ರಮಾಣದಲ್ಲಿರುತ್ತೆ ಮತ್ತು ಅದನ್ನು ಹಾಕಲು ಅಥವಾ ನಿರ್ವಹಿಸಲು ಸಾಕಷ್ಟು ಸ್ಥಳಾವಕಾಶ ಸಿಗದೆ ಒದ್ದಾಡೋ ಥರ ಆಗುತ್ತೆ. ಹೌದು ಸೌಮ್ಯ, ಈ ರೀಸನ್ಗೆ ನಮ್ಮ ಸ್ಮಿತಾ ಕುಲಕರ್ಣಿ ಅವರು ತಮ್ಮ ಸ್ಟೋನ್ ಸೂಪ್ ಸಂಸ್ಥೆ ಮೂಲಕ ಕೆಲಸ ಮಾಡ್ತಿರೋದು. ಅವ್ರು ಹೇಳೋ ಪ್ರಕಾರ ಬಳಸಿ ಬಿಸಾಡೋ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ಮತ್ತು ಮರುಬಳಕೆ ಮಾಡೋ ವಸ್ತುಗಳ ಅಗತ್ಯನ ಅರಿತು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತಾರೆ. ಮರುಬಳಕೆ ಮಾಡುವುದು ಅಥವಾ ಬಳಕೆಯನ್ನು ಕಡಿಮೆ ಮಾಡುವುದು ಅಥವಾ ಪುನಃ ಬಳಸುವುದು ಇವತ್ತಿನ ಅಗತ್ಯವಾಗಿದ್ದು ಜನರು ಸ್ವತಃ ತಾವಾಗಿಯೇ ಇದಕ್ಕೆ ಮುಂದಾಗಲಾರರು. ಹೀಗಿರುವಾಗ ಸ್ಮಿತಾ ಅವರ ಇನಿಷಿಯೇಟಿವ್ ನಿಜಕ್ಕೂ ಸ್ಫೂರ್ತಿದಾಯಕ. The amount of waste reaching the authorities is so huge, is so humongous that we will never be able to find enough destinations to take care of the waste. Which is when we started taking sessions for the communities to reduce the waste. Do you really need to throw it out? Can you just reuse it or repurpose it or replace it with the reusables? We realized that these choices are so difficult for people to do. You know, they would ask, okay, I'll compost. Where do I get the composting kit? So that's when we realized that we need to make this a little easier for people to live sustainably, and we started Stone Soup. I am Smita Kulkarni. I'm the co-founder of Stone Soup. We basically want to make sustainable living, which is green living, an easy choice. Most of our products are targeted at reducing our waste footprint. So we started off with borrow a bag and slowly we moved to introducing composting kits and then menstrual hygiene, now cloth masks. About 60% of our waste is kitchen waste. So we have home and community composting solutions which take care of this waste, which ensure that it turns into compost and it is cycled back into the soil. About 35% of our waste are recyclable or what we call as plastic, paper, dry waste. So we have alternatives for single-use plastic, which can ensure that the amount of waste generated is again reduced. 5% of waste is our sanitary waste, which is reject waste. So we have alternatives for these, like menstrual cups and cloth pads, which ensure that, you know, again, these are reusable options. So there's no sanitary waste coming out of your house at all. All our products are targeted at ensuring that you are a zero waste home. So essentially, many zero waste homes will make a zero waste city, and it will make a zero waste country. ಬರೀ ಇಷ್ಟೇ ಅಲ್ಲ, ಯಾವುದೋ ಒಂದು ಅಥವಾ ಎರಡು ಕಡೆ ಕಚೇರಿಯನ್ನು ತೆರೆದು ಅಲ್ಲಿ ಬಂದವರಿಗೆ ಮಾತ್ರ ತಿಳಿಸುವುದಕ್ಕೆ ಸೀಮಿತವಾಗದೆ ಬಯೋ ಎನ್ಸೈಮ್ಸ್ ತಯಾರಿಸಲು ಭಾರತದಾದ್ಯಂತ ಸ್ವಯಂ ಸೇವಾ ತಂಡಗಳನ್ನು ಕೂಡ ಇವರು ರೂಪಿಸುತ್ತಿದ್ದಾರೆ. ತಂಡವು ತಮ್ಮ ವಿವಿಧೋದ್ದೇಶ ಬಯೋ ಎನ್ಸೈಮ್ ನ್ಯಾಚುರಲ್ ಕ್ಲೀನರ್ಗಳನ್ನು ಮನೆಯಲ್ಲಿಯೇ ತಯಾರಿಸುವ ವಿಧಾನಗಳನ್ನು ಹೇಳಿಕೊಡುತ್ತದೆ. ಅಡುಗೆ ತ್ಯಾಜ್ಯಗಳನ್ನು ಕಡಿಮೆ ಮಾಡಲು ಮತ್ತು ಮಣ್ಣಿನಲ್ಲಿ ಮರುಬಳಕೆ ಮಾಡಲು ಸಹಾಯವಾಗುವಂತಹ ಮಿಶ್ರ ಗೊಬ್ಬರ ಕಿಟ್ಗಳನ್ನು ಇವರು ಹೊಂದಿದ್ದಾರೆ. ಈ ಸ್ಟೋರಿಗಳನ್ನು ನೋಡ್ತಾ ಇದ್ರೆ ನಮ್ಮ ನಗರವನ್ನು ನಾವು ಸ್ವತಃ ಬದಲಾಯಿಸಬಹುದೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರ್ಬೋದು. ಈ ಬಗ್ಗೆ ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ನಾಗರಬಾವಿಯ ಪ್ರಜ್ವಲ್ ಅವರು ಅನುಸರಿಸುತ್ತಿರುವ ಮಾರ್ಗ ನಿಮ್ಮೆಲ್ಲರಿಗೂ ಮಾದರಿಯಾಗ್ಬೋದು. ಹಾಯ್, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಇಲ್ಲೇ KLE ಕಾಲೇಜ್ ನಾಗರಬಾವಿಲಿ ಓದ್ತಾ ಇರೋದು. ಬೆಂಗಳೂರಲ್ಲೇ ಇರೋದು ನಾನು. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಕಾಲೇಜು. ಬಸ್ಸಲ್ಲಿ ಹೋದರೆ ಒಂದು 15 ಮಿನಿಟ್ಸ್ ತೊಗೊಳುತ್ತೆ. ತುಂಬ ಅರ್ಜೆಂಟ್ ಏನಾದ್ರು ಇದ್ದಾಗ ನಾನು ಗಾಡಿ ಪ್ರಿಫರ್ ಮಾಡ್ತೀನಿ ಅಷ್ಟೇ. ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಸ್ವಲ್ಪ ಕನ್ವೀನಿಯನ್ಸ್ ಅನಿಸುತ್ತೆ. ನಾನು BBA ಮಾಡ್ತಾಯಿದ್ದೀನಿ.
ಇದರಿಂದ ನನಗೆ ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ, ಮುಂದೆ ಒಳ್ಳೆ ಜಾಬ್ ಸೆಕ್ಯೂರಿಟಿ ಸಿಗುತ್ತೆ. ಹಂಗಾಗಿ ನಾನು ಈ ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಓವರ್ ಪಾಪ್ಯುಲೇಷನ್ನು, ಆಮೇಲೆ ಟ್ರಾಫಿಕ್ಕು, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ. ಈ ಪ್ರಾಬ್ಲಮ್ನೆಲ್ಲ ನಾನು ಒಬ್ಬನೇ ಸಾಲ್ವ್ ಮಾಡೋದಕ್ಕಾಗಲ್ಲ. ಇದೆಲ್ಲ ಮೇನ್ಲಿ ಗೌರ್ಮೆಂಟ್ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ನಾನು ಈಗಿನ ಯೋಜನೆತೆಗೆ ಏನು ಹೇಳ್ತೀನಿ ಅಂದರೆ, ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿ, ಪರಿಸರದ ಮೇಲೆ ಕಾಳಜಿ ಇಡಿ. ಇವರ ಉದ್ದೇಶ ಆದಷ್ಟು ಬೇಗ ಹೆಚ್ಚಿನ ಜನರಿಗೆ ತಲುಪಲಿ ಅಂತ ಆಶಿಸ್ತಾ ಇವತ್ತಿನ ಕಾಂಟೆಸ್ಟ್ ಬಗ್ಗೆ ನೋಡೋಣ. ಮ್ಯಾಪ್ ಆಫ್ ಮಿಯಾ ಹೊಸ ಜೀವನದ ವಿನ್ಯಾಸಕ್ಕೆ 26 ಹಂತಗಳು ಮಾಲಿಕೆಯ 9ನೇ ಹಂತದಲ್ಲಿ ನಾವಿವತ್ತಿದ್ದೇವೆ. ಇಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಬಹುಮಾನಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ನಿಮ್ಮ ಪ್ರಶ್ನೆಗಳು ಹೀಗಿವೆ. Amazon.in ಅಮೆಜಾನ್ ಲಾಂಚ್ ಪ್ಯಾಡ್ನಲ್ಲಿ ಡ್ಯಾಶ್ಗಳು ತಯಾರಿಸಿದ ಉತ್ಪನ್ನಗಳನ್ನು ನೀವು ಕೊಳ್ಳಬಹುದು. ಆಯ್ಕೆ 1 ಸ್ಟಾರ್ಟಪ್ಸ್, ಆಯ್ಕೆ 2 ಅಮೆಜಾನ್ ಪೇ. ಅಮೆಜಾನ್ ಲಾಂಚ್ ಪ್ಯಾಡ್ನಲ್ಲಿ ಭಾರತದ ಪ್ರಸಿದ್ಧ ಸ್ಟಾರ್ಟಪ್ಗಳು ತಯಾರಿಸಿದ ಸಾವಿರಾರು ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ. ಉತ್ತರ ಹೌದು ಅಥವಾ ಇಲ್ಲ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು, ಸ್ಫೂರ್ತಿ ಆಗ್ಬೋದು ಅಂತ ಅಂದ್ಕೊಳ್ತಾ, ಇಂತಹ ಉತ್ತಮ ಚಿಂತನೆಗಳನ್ನು ಜನರಿಗೆ ತಲುಪಿಸುವ ಮ್ಯಾಪ್ ಆಫ್ ಮಿಯ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹನೂ ಬೇಕು. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದಲ್ಲದೆ ನಮ್ಮ ವೆಬ್ಸೈಟ್ಗೂ ಲಾಗಿನ್ ಆಗಿ. ಅಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ಕೊಟ್ಟರೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವ ಅವಕಾಶ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.